ಯಾಕೆ ದಮಯಂತಿ ತಿನ್ನೋ ಅನ್ನಕ್ಕೆ ಯಾಕೆ ಹೀಗಾಡ್ತೀಯ? ಭಕ್ತಿ ಎಷ್ಟು ಪ್ರೀತಿಯಿಂದ ತಗೊಂಡ್ ಬಂದಿದ್ದಾಳೆ. ನೀವು ಸುಮ್ನಿರಿ ಅಮ್ಮ. ಪ್ರೀತಿಯಿಂದ ಮಣ್ಣು ಕೊಟ್ಲು ಅಂತ ತಿನ್ನಕ್ಕಾಗತ್ತಾ? ಅವಳು ನನ್ನ ಮಗಳು. ಅವಳಿಗೇನು ಒಳ್ಳೇದು ಏನು ಕೆಟ್ಟದ್ದು ಅಂತ ನನಗೆ ಗೊತ್ತು. ಇದೊಂದು ವಿಷಯದಲ್ಲಿ ನೀವು ಸುಮ್ಮನಿದ್ಬಿಡಿ ಅಲ್ವೇ? ನೀನೇನು ಚಿಕ್ಕ ಹುಡುಗಿನಾ? ಯಾರ್ಯಾರೋ ಕೊಟ್ಟಿರೋ ವಸ್ತುಗಳನ್ನ ತಿನ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಅಮ್ಮ, ಊಟ ಆದ್ಮೇಲೆ ಇದನ್ನ ಬಡಿಸ್ತೀನಿ. ಅದು ಅಚಿಂತ್ಯ ನಂಗೆ ಊಟ ಮಾಡ್ಸಕ್ಕಂತ. ಅವನೇನ್ ಬೇಕಾದ್ರೂ ತಿನ್ಕೊಂಡು ಸಾಯ್ಲಿ. ನಿನ್ ಬುದ್ಧಿಗೇನೇ ಆಗಿದೆ? ಅದ್ಯಾವ ಥರದ ಜಾಗದಲ್ಲಿ ಮಾಡಿರ್ತಾರೋ, ಅದೆಂಥ ಎಣ್ಣೆಲ್ಲಿ ಕರೆದಿರ್ತಾರೋ, ಆ ಹಿಟ್ಟಿಗೆ ಏನ್ ಮಿಕ್ಸ್ ಮಾಡಿರ್ತಾರೋ ಏನೂ ಗೊತ್ತಿಲ್ಲ. ಚಿಕ್ಕಿ, ನೀನ್ ಇದಕ್ಕೆ ಏನೇನೋ ಮಿಕ್ಸ್ ಮಾಡ್ತೀಯಾ? ಇಲ್ವೋ ಅಚಿಂತ್ಯ? ಫುಡ್ ಡಿಪಾರ್ಟ್ಮೆಂಟ್ನವರು ನಾವೆಲ್ಲ ಸರಿಯಾಗಿ ಮಾಡಿದೀವೋ ಇಲ್ವೋ ಅಂತ ಚೆಕ್ ಮಾಡಿ, ನಾವು ತಯಾರಿಸೋ ಪದಾರ್ಥನೆಲ್ಲ ಟೆಸ್ಟ್ ಮಾಡಿ ಎಲ್ಲ ಸರಿ ಇದೆ ಅಂತ ಲೈಸೆನ್ಸ್ ಕೊಡ್ತಾರೆ. ತೋರಿಸ್ಲಾ? ನೋಡು. ತಗೋ. ತಿನ್ನೋ ವಸ್ತು ಏನೇ ಇರ್ಲಿ ಅನ್ನಕ್ ಸಮ. 2 ಕಾಸು ಸಂಪಾದನೆ ಮಾಡೋದಿಕ್ಕೆ ಬೇರೆಯವ್ರನ್ನ ಕಲ್ಲಾಕೋ ಕೆಲ್ಸ ನಮಗ್ ಬರೋದಿಲ್ಲ. ಹೆದರ್ಕೋಬೇಡ, ಆರಾಮಾಗಿ ತಿನ್ನು, ಆಯ್ತಾ? ಹ್ಞೂ ಅಮ್ಮ, ನಮ್ಮನೆಗೂನು ಭಕ್ತಿ ಅಕ್ಕನ ಮನೆಯಿಂದನೇ ಅಲ್ವಾ ಹಪ್ಪಳ ಬರೋದು. ತಿಂದ್ರೆ ಏನಾಗುತ್ತೆ? ಎಷ್ಟು ಸಲ ಹೇಳ್ಬೇಕು ನಿನ್ಗೆ, ಯಾರ್ಯಾರನೋ ಅಕ್ಕ ಅಣ್ಣ ಅಂತ ಕರಿಬೇಡ ಅಂತ. ಮನೆ ಕೆಲ್ಸಕ್ಕೆ ಬರೋಳವಳು. ಚಕ್ಲಿ ಮಾಡೋಕ್ಕಿಂತ ಮುಂಚೆ ಕೈ ಆದ್ರೂ ತೊಳೆದಿರ್ತಾಳೋ ಇಲ್ವೋ? ತಿಂದು ನಿನಗೆ ಫುಡ್ ಪಾಯ್ಸನಿಂಗ್ ಆದ್ರೆ ಯಾರ್ ಜವಾಬ್ದಾರಿ? ನಿನ್ನ ನಿರ್ಧಾರ ತಿಳಿಸಾಯ್ತು ತಾನೆ? ಪದೇ ಪದೇ ಅದನ್ನೇ ಮಾತಾಡೋ ಅಗತ್ಯ ಇಲ್ಲ. ಮದುವೆ ವಿಚಾರಗಳು ನಿಂತಲ್ಲೇ ಹೀಗೆ ಕೂಗಾಟದಲ್ಲಿ ಕೋಪದಲ್ಲಿ ಆಗುವಂಥದ್ದಲ್ಲ. ಚಿಕ್ಕಪ್ಪ, ನಿನ್ನ ಮಾತು ಮುಗೀತು. ಗುರುಗಳು ಹೇಳಿದ ವಿಷಯನ ನಿನಗಿಂತ ನನಗಿಂತ ಹೆಚ್ಚಿಗೆ ಯೋಚನೆ ಮಾಡಬೇಕಾಗಿರೋದು ಅತ್ಗೆ. ತಾಯಿ ಮಾತ್ರನೇ ಮಕ್ಕಳ ಭವಿಷ್ಯನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ. ಅತ್ಗೆ, ಮದುವೆ ವಿಚಾರ ಸಂಪೂರ್ಣವಾಗಿ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ. ನಾವು ನಮ್ಮ ಅಭಿಪ್ರಾಯ ಮಾತ್ರ ತಿಳಿಸೋದಷ್ಟೇ. ಇನ್ನೊಂದು ವಿಚಾರ, ಈ ವಿಷಯ ನಮ್ಮಲ್ಲೇ ಇದ್ರೆ ಒಳ್ಳೇದು. ರಾಜಿಗೇನಾದ್ರೂ ಅಪ್ಪಿತಪ್ಪಿ ಈ ವಿಚಾರ ಗೊತ್ತಾದ್ರೆ ಇದು ರಹಸ್ಯವಾಗಿ ಉಳಿಯೋದಿಲ್ಲ. ರಾಗಿಣಿಗೆ ಹೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಹಾಗೆ ಗುರುಗಳು ಹೇಳಿರೋ ವಿಷಯ ಸ್ವತಃ ದಾಮಿನಿ ಅಮ್ಮನವರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮನ್ಸಲ್ಲಿ ಇದೇ ಆಲೋಚನೆ ಇಟ್ಕೊಂಡು ಭಕ್ತಿ ಅಚಿಂತ್ಯಂಗೆ ಊಟ ತಗೊಂಡು ಹೋಗೋದು ನಿಲ್ಬಾರದು. ಹಾಗೆ ಭಕ್ತಿಗೂ ಈ ವಿಷಯ ಗೊತ್ತಾಗಬಾರ್ದು. ರಾತ್ರಿ ಊಟನ ಭೀಮಣ್ಣನ ಕೈಲಿ ಕಳ್ಸ್ಕೊಡ್ತೀನಿ. ಆದ್ರೆ ತರಕಾರಿ ಬೇಡ. ಸುಮ್ನೆ ಕಳ್ಸಿದ್ದನ್ನೆಲ್ಲ ತಿನ್ಬೇಕು, ಆಯ್ತಾ? ನಾನಿನ್ ಬರ್ತೀನಿ. ಅಜ್ಜಿ, ಬರ್ತೀನಿ. ಆಯ್ತಮ್ಮ, ಹುಷಾರು. ಸರಿ ಅಜ್ಜಿ, ಬಾಯ್ ಪುಟ್ಟಿ. ಏ ಹುಡುಗಿ, ನಿಂತ್ಕೋ. ನಿನ್ನನ್ನೇ ಕರಿತಿರೋದು. ಭಕ್ತಿ, ಹೇಳಿ ಅಮ್ಮವ್ರೆ. ಕಿವಿ ಕೇಳಿಸಲ್ವಾ? ಅಷ್ಟು ಸಲ ಕರೆದ್ರು ಹಾಗೆ ಹೋಗ್ತಿದೆಯಲ್ಲ?
ಅಯ್ಯೋ ಕ್ಷಮಿಸಿ ಅಮ್ಮವ್ರೆ, ನೀವು ನಿಮ್ ಮಗಳ ಹತ್ರನೂ ಹಾಗೆ ಮಾತಾಡ್ತೀರಾ ಅಲ್ವಾ? ನನ್ನನ್ನೇ ಕರೆದ್ರಿ ಅಂತ ಗೊತ್ತಾಗ್ಲಿಲ್ಲ. ಯಾರ ಮನೆಗ್ ಬಂದಿದ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋದು ಮರ್ತ್ ಹೋಗಿದೆ ಅನ್ಸುತ್ತೆ. ಅಕ್ಕಂಗೂ ಬುದ್ಧಿ ಇಲ್ಲ, ಎಂತೆಂತವ್ರಿಗೋ ಸಲಿಗೆ ಕೊಟ್ಟು ಮನೆ ಒಳಗೆ ಬಿಟ್ಕೋತಾಳೆ. ಅಮ್ಮವ್ರೆ, ಇವಾಗ ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ನನಗೆ ನಿಮ್ ಮನೆಗ್ ಬರೋ ಯಾವ ಆಸೆನೂ ಇಲ್ಲ. ದಾಮಿನಿ ಅಮ್ಮನವರು ಅಚಿಂತಿಂಗ್ ಊಟ ತರೋ ಕೆಲ್ಸನ ವಹಿಸಿದ್ದಾರೆ, ಅದಕ್ಕೆ ಬರ್ತಿದ್ದೀನಿ ಅಷ್ಟೇ. ಅದೊಂದ್ ನೆಪ ಸಾಕಲ್ವಾ ನಿನ್ಗೆ? ಅಮ್ಮವ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಲ್ಲ ಬಿಡು. ಬೇಕಂತ ಆದಿತ್ಯನ ಮೇಲೆ ಎಡು ಬಿದ್ದೆಲ್ಲ, ಅದು ಯಾರು ವಹಿಸ್ಕೊಟ್ ಕೆಲ್ಸ ನಿಂಗೆ? ಅಚಿಂತಿನ ಪಕ್ಕದಲ್ಲಿ ಕೂತ್ಕೊಳ್ಳೋದೇನು, ಅವ್ನ್ ಕಿವಿ ಹಿಂಡೋದೇನು, ಊಟ ಮಾಡ್ಸೋಕೆ ಅಷ್ಟೊಂದು ಮೈ ಮುಟ್ಟೋ ಅಗತ್ಯ ಇದೆಯಾ? ಏನಮ್ಮ ಮಾತಾಡ್ತಾ ಇದ್ದೀಯಾ? ಅಮ್ಮ, ನಿಮಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ಇಂಥ ಹುಡುಗಿರ್ದೆಲ್ಲ ಇಷ್ಟೇ ಕಥೆ. ಶ್ರೀಮಂತಿಕೆ ನೋಡ್ಕೊಂಡು ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿರ್ತಾರೆ. ದೊಡ್ಡ ಮನೆ ಗಂಡ್ಮಕ್ಳು ಸಿಕ್ಕಿದ್ರೆ ಸಾಕು, ಮೈ ಮೇಲೆ ಬಿದ್ದೇ ಬಿಡ್ತಾರೆ. ಚಿಂತ್ಯ, ಅಮ್ಮವ್ರೆ, ನಮ್ ಮನೆ ನಡ್ಸೋಷ್ಟು ದುಡಿಮೆ ಮಾಡೋ ಶಕ್ತಿ ಆ ಬನಶಂಕರಮ್ಮ ನಮಗ್ ಕೊಟ್ಟಿದ್ದಾಳೆ. ನೀವ್ ಅನ್ಕೊಂಡಂಗೆಲ್ಲ ಏನೂ ಇಲ್ಲ, ನೀವ್ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಷ್ಟೆ. ನಾನಿನ್ ಬರ್ತೀನಿ. ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ ಭಕ್ತಿ. ನಿನ್ನ ನಡವಳಿಕೆ, ನಿನ್ನ ಸಂಸ್ಕಾರ ಹೇಗಿದೆ ಅನ್ನೋದನ್ನ ಹೇಳುತ್ತೆ, ನೆನಪಿರ್ಲಿ. ರಾಯರ ಮನೆತನದ ಹುಡುಗನ್ನ ಬುಟ್ಟಿಗೆ ಹಾಕು, ಮದ್ವೆ ಆದ್ರೆ ಜೀವನದಲ್ಲಿ ಆರಾಮಾಗಿರ್ಬಹುದು ಅನ್ನೋದನ್ನ ಯಾರು ಹೇಳ್ ಕಳ್ಸಿದ್ರು? ನಿಮ್ಮಮ್ಮನ?